ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡ್ತಿರುವಂತಹ ವಿಷಯ ಒಂದು ನಾಮಯೋಗಗಳ ಬಗ್ಗೆ. ಆಲ್ರೆಡಿ ನಾವು 9 ನಾಮಯೋಗಗಳ ಬಗ್ಗೆ ನೋಡಿದ್ದೀವಿ. ಇದು 10ನೇ ನಾಮಯೋಗ. ಈ 10ನೇ ನಾಮಯೋಗದ ಹೆಸರು ಬಂದು ಗಂಡಂ ನಾಮಯೋಗ. ಈ ಗಂಡಂ ನಾಮಯೋಗ ಅನ್ನೋದು ಒಂದು ಮಧ್ಯಮ ನಾಮಯೋಗ ಅಂತ ಹೇಳ್ಬೋದು. ಈ ನಾಮಯೋಗದಲ್ಲಿ ಯಾರು ಜನಿಸ್ತಾರೋ ಅವರ ಕರ್ಮಫಲ ಹಾಗೆ ಅವರ ವಿಧಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು 1 by 1 ನಿಮಗೆ ತಿಳಿಸ್ತಾ ಬರ್ತೀನಿ. ಗಂಡಂ ನಾಮಯೋಗಕ್ಕೆ ಯೋಗಾಧಿಪತಿ ಬಂದು ಶನಿ ಭಗವಾನ್. ಶನಿ ಭಗವಾನಿನ ಯೋಗಾಧಿಪತಿಯ ನಕ್ಷತ್ರ ಬಂದು ಅನುಷ ನಕ್ಷತ್ರ. ಅನುರಾಧ ನಕ್ಷತ್ರ ಅಂತ ಹೇಳ್ತೀವಲ್ಲ, ಅನುರಾಧ ನಕ್ಷತ್ರ ಬಂದು ಯೋಗಾಧಿಪತಿಯ ನಕ್ಷತ್ರ. ಹಾಗೆ ಅವಯೋಗಿ ನಕ್ಷತ್ರ ಬಂದು ಚಂದ್ರ ಭಗವಾನಿನ ಅವಯೋಗಿ ನಕ್ಷತ್ರ ಬರುತ್ತೆ. ಚಂದ್ರ ಭಗವಾನ್ ಇದ್ದು ಈ ಗಂಡನಾಮ ಯೋಗಕ್ಕೆ ಅವಯೋಗಿಯಾಗಿ ಬರ್ತಾರೆ. ರೋಹಿಣಿ ನಕ್ಷತ್ರ ಅವಯೋಗಿಯಾಗಿ ಬರುತ್ತೆ. ಸೊ ನಿಮ್ಮ ಜಾತಕದಲ್ಲಿ ನೀವೇನಾದ್ರು ಗಂಡಂ ನಾಮ ಯೋಗದಲ್ಲಿ ಏನಾದ್ರು ಜನಿಸಿದ್ರೆ ಚಂದ್ರ ಬಲವಾಗಬಾರದು. ಹಾಗೆ ಶನಿ ಬಲವಾಗಿದ್ರೆ ನಿಮಗೆ ತುಂಬಾ ಒಳ್ಳೇದ್ ಮಾಡ್ತಾರೆ ಶನಿ. ನೀವು ಮಾಡುವಂತ ಬಿಸ್ನೆಸ್ ಏನಾದ್ರು ಒಂದು ಎಣ್ಣೆ ಪದಾರ್ಥ ಆಗಿರ್ಬೋದು, ಅದೇ ರೀತಿ ಕಬ್ಬಿಣ ಸಂಬಂಧಪಟ್ಟಿದ್ದು ಏನಾದ್ರು ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ತುಂಬಾ ಉತ್ತಮ. ಹಾಗೆ ಸೋಷಿಯಲ್ ಸರ್ವಿಸ್, ಜನಕ್ಕೆ ಸರ್ವಿಸ್ ಮಾಡುವಂತ ಏನಾದ್ರು ಒಂದು ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಸೇವೆ ಮಾಡ್ತಾ ಇದ್ರೆ ಅದು ಕೂಡ ನಿಮಗೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ಬೋದು. ಈ ಶನಿ ಭಗವಾನಿಗೆ ಇಷ್ಟವಾಗಿದ್ದು ಏನಂದ್ರೆ ಅನ್ನದಾನ ಮಾಡೋದು ತುಂಬಾ ಇಷ್ಟ ಶನಿ ಭಗವಾನಿಗೆ. ಅವಾಗ ನಿಮಗೆ ಯೋಗಾಧಿಪತಿ ಬಂದು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅದೇ ರೀತಿ ಗಂಡಂ ನಾಮಯೋಗದಲ್ಲಿ ಅವಯೋಗಿ ಚಂದ್ರ ಬಲವಾದ್ರೆ ಮಾನಸಿಕವಾಗಿ ನೀವು ಸಮಸ್ಯೆಗೆ ಒಳಗಾಗ್ತೀರ. ಒಂದು ಚಂದ್ರನ ಜೊತೆ ಚಂದ್ರ ನಿಮಗೆ 4ನೇ ಸ್ಥಾನದಲ್ಲಿದ್ದಾಗ ನಿಮಗೆ ಮನಸ್ಸು ಸಂಚಲ ಆಗ್ತಾನೆ ಇರುತ್ತೆ. 5ನೇ ಸ್ಥಾನದಲ್ಲಿದ್ದಾಗ ಮನಸ್ಸು ಸಂಚಲ ಆಗುತ್ತೆ. ನಿಮಗೆ ಯಾರಾದ್ರೂ ಒಂದು ಖಂಡಿತ ಮೋಸ ಮಾಡ್ತಾರೆ. ಇವಾಗ ಲವ್ ಬ್ರೇಕಪ್ ಆಗೋದು ಇದೆಲ್ಲ ಚಂದ್ರ ನಿಮಗೆ 5ನೇ ಸ್ಥಾನದಲ್ಲಿದ್ದಾಗ ಆಗುತ್ತೆ. 7ನೇ ಸ್ಥಾನದಲ್ಲಿದ್ದಾಗ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ. 4ನೇ ಸ್ಥಾನದಲ್ಲಿ ಚಂದ್ರ ಇದ್ದಾಗ ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ಅಥವಾ ತಾಯಿಗೆ ಏನಾದ್ರು ಒಂದು ಕೆಟ್ಟ ಹೆಸರು ಬರೋದು, ಈ ತರದೆಲ್ಲ ಇರುತ್ತೆ. ಅದೇ ರೀತಿ ಚಂದ್ರ ಏನಾದ್ರು ಬಲಹೀನವಾದ್ರೆ ಇದು ತುಂಬಾ ಉತ್ತಮವಾದ ಫಲವನ್ನು ಕೊಡ್ತಾರೆ. ಉದಾಹರಣೆಗೆ ಚಂದ್ರ ರಾಹು ಜೊತೆ ಸೇರ್ಕೊಂಡ ಗ್ರಹಣ ದೋಷದಲ್ಲಿ ಇರ್ತಾರೆ. ಅವಾಗ ನಿಮಗೆ ಚಂದ್ರ ಯಾವುದೇ ರೀತಿ ಏನು ಕೆಟ್ಟದು ಮಾಡೋದಿಲ್ಲ. ಶನಿ ಭಗವಾನ್ ನಿಮಗೆ ಯಾವುದೇ ರೀತಿ ನೀಚವಾಗಬಾರ್ದು. ಶನಿ ಭಗವಾನ್ ನೀಚವಾದ್ರೆ ಈ ಯೋಗಕ್ಕೆ ನಿಮಗೆ ಯಾವುದೇ ರೀತಿ ಒಳ್ಳೆ ಫಲಿತಾಂಶಗಳು ಸಿಗೋದಿಲ್ಲ. ಇಷ್ಟನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನೆಕ್ಸ್ಟ್ 11ನೇ ನಾಮಯೋಗ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ. ಧನ್ಯವಾದಗಳು.